ನಮಸ್ಕಾರ ಸ್ನೇಹಿತರೆ, ಅರುಣೋದಯ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ಮರಣಕಾಲದಲ್ಲಿ ದಶರಥ ಮಹಾರಾಜನು ಶ್ರೀರಾಮನಿಂದ ದೂರಾಗಿದ್ದೇಕೆ ಎಂದು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ದಶರಥ ಮಹಾರಾಜನು ಭಗವಾನ್ ಶ್ರೀರಾಮನ ತಂದೆ. ದಶರಥನ ಮರಣದ ಸಮಯದಲ್ಲೂ ಆತನಿಗೆ ತನ್ನ ಮಕ್ಕಳೊಂದಿಗೆ ಇರಲು ಸಾಧ್ಯವಾಗಲಿಲ್ಲ. ಇದಕ್ಕೆ ಮುಖ್ಯ ಕಾರಣ ಆತನಿಗಿದ್ದ ಶಾಪ. ಶ್ರೀರಾಮನ ತಂದೆ ದಶರಥ ಮಹಾರಾಜನಿಗೆ ಶಾಪವನ್ನು ನೀಡಿದವರಾರು? ಅಷ್ಟಕ್ಕೂ ದಶರಥ ಮಹಾರಾಜನಿಗೆ ಶಾಪ ನೀಡಲು ಅವನು ಮಾಡಿದ ತಪ್ಪಾದರೂ ಏನು? ರಘುಕುಲ ಭೂಷಿತನಾದ ಶ್ರೀರಾಮನು ಸಕಲ ಭಕ್ತವೃಂದಕ್ಕೆ ಪ್ರಿಯನಾದ ನಾರಾಯಣನ ಅವತಾರ. ಶ್ರೀರಾಮನು ತನ್ನ ಲೀಲಾಕಾಲದ ಸಂದರ್ಭದಲ್ಲಿ ಪಾಪ ಕರ್ಮಗಳ, ಅನ್ಯಾಯ ಸುಳ್ಳುಗಳ ನಾಶಕ್ಕಾಗಿ ಕಾಡಿಗೆ ಹೋಗಬೇಕಾಯಿತು. ರಾಮನು ಕಾಡಿಗೆ ಹೋಗುವುದರ ಕುರಿತು ನಾವು ಅನೇಕ ಕಥೆಗಳನ್ನು, ನಂಬಿಕೆಗಳನ್ನು ನೋಡಬಹುದು. ಒಂದೆಡೆ ತಾಯಿ ಕೈಕೇಯಿಯ ಹಠಮಾರಿತನದಿಂದ ರಾಮನಿಗೆ ಕಾಡಿಗೆ ಹೋಗುವ ಸಂದರ್ಭ ಒದಗಿ ಬಂದಿತೆಂದು ಹೇಳಿದರೆ, ಇನ್ನು ಕೆಲವೆಡೆ ರಾಮಾಯಣದ ಪ್ರಕಾರ ರಾಮನು ಕಾಡಿಗೆ ಹೋಗುವುದಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ಕಥೆಯೂ ಇದೆ. ಈ ಕಥೆಯ ಪ್ರಕಾರ ಶ್ರೀರಾಮನ ತಂದೆಯಾದ ಅವಧ ರಾಜ ದಶರಥನು ಯೌವನದಲ್ಲಿ ಮಕ್ಕಳಿಂದ ಬೇರ್ಪಡುವಂತಾಗಲಿ ಎನ್ನುವ ಶಾಪಕ್ಕೆ ಗುರಿಯಾಗಿದ್ದನು. ಇದರ ಪರಿಣಾಮವಾಗಿ ವಿಧಿಯು ಕೈಕೇಯಿ ಮತ್ತು ಮಂಥರೆಯ ನಡುವೆ ಸಂವಾದವನ್ನು ಸೃಷ್ಟಿಸಿತು. ನಂತರ ಶ್ರೀರಾಮನು ಸೀತಾದೇವಿ ಮತ್ತು ಸಹೋದರ ಲಕ್ಷ್ಮಣನೊಂದಿಗೆ ವನವಾಸಕ್ಕೆ ಹೋಗಬೇಕಾಯಿತು. ಎಲ್ಲಾ ಭೋಗಗಳನ್ನು ತ್ಯಾಗ ಮಾಡಿ ಕಾಡಿಗೆ ಹೋಗಬೇಕಾಯಿತು. ರಾಜ ದಶರಥನು ಈ ಶಾಪಕ್ಕೆ ಗುರಿಯಾಗಲು ಕಾರಣವೇನು? ಅದು ಶ್ರೀರಾಮನ ಮೇಲೆ ಹೇಗೆ ಪರಿಣಾಮ ಬೀರಿತು ತಿಳಿಯೋಣ. ಒಂದಾನೊಂದು ಕಾಲದಲ್ಲಿ ಶಾಂತನು ಎಂಬ ಸಿದ್ಧ ಮಹಾತ್ಮನು ತನ್ನ ಪತ್ನಿಯೊಂದಿಗೆ ಭೂಮಿಯಲ್ಲಿ ವಾಸಿಸುತ್ತಿದ್ದನು. ಪತಿ ಪತ್ನಿ ಇಬ್ಬರೂ ಧರ್ಮನಿಷ್ಠರಾಗಿದ್ದರು. ಅದರ ಪರಿಣಾಮವಾಗಿ ಅವರಿಗೆ ಒಬ್ಬ ಮಗನು ಜನಿಸಿದನು. ಈ ಇಬ್ಬರು ದಂಪತಿಗಳು ತಮ್ಮ ಪ್ರೀತಿಯ ರಾಜ್ಕುಮಾರನಿಗೆ ಶ್ರವಣಕುಮಾರ ಎಂದು ಹೆಸರಿಟ್ಟರು. ಈ ಮಗ ತನ್ನ ಹೆತ್ತವರಿಗೆ ಬಹಳ ವಿಧೇಯನಾಗಿದ್ದನು. ವಯಸ್ಸಾದಂತೆ ತಂದೆ ತಾಯಿ ದೃಷ್ಟಿ ಕಳೆದುಕೊಂಡರು. ನಂತರ ಶ್ರವಣಕುಮಾರನು ತನ್ನ ಜೀವನವನ್ನು ತಂದೆ ತಾಯಿಯ ಆರೈಕೆಗೆ ಮುಡಿಪಾಗಿಟ್ಟನು. ಒಂದು ದಿನ ಶ್ರವಣಕುಮಾರನ ಅಂದ ತಂದೆ ತಾಯಿಗಳು ಮಗನ ಬಳಿ ತಮ್ಮ ಆಸೆಯನ್ನು ಹೀಗೆ ವ್ಯಕ್ತಪಡಿಸಿದರು. ಮಗನೇ, ನಮ್ಮಿಬ್ಬರಿಗೂ ತೀರ್ಥಯಾತ್ರೆಗೆ ಹೋಗುವ ಆಸೆಯಿದೆ. ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡಲು ನೀನು ನಮ್ಮನ್ನು ಕರೆದೊಯ್ಯುವಿಯಾ ಎಂದು ಮಗ ಶ್ರವಣನನ್ನು ಕೇಳುತ್ತಾರೆ. ತಂದೆ ತಾಯಿಯ ಇಷ್ಟಾರ್ಥಗಳನ್ನು ಪೂರೈಸಲು ಶ್ರವಣಕುಮಾರನು ಒಪ್ಪಿ ಅವರನ್ನು ತೀರ್ಥಯಾತ್ರೆಗೆ ಕರೆದೊಯ್ಯಲು ತಯಾರಿ ಆರಂಭಿಸಿದರು. ತಂದೆ ತಾಯಿಯನ್ನು ತೀರ್ಥಯಾತ್ರೆಗೆ ಕರೆದೊಯ್ಯಲು ಮಗ ಶ್ರವಣಕುಮಾರನು ಕಣ್ವರವನ್ನು ಸಿದ್ಧಪಡಿಸುತ್ತಾನೆ. ನಂತರ ಅದರಲ್ಲಿ ತನ್ನ ತಂದೆ ತಾಯಿಯನ್ನು ಕೂರಿಸಿಕೊಂಡು ತೀರ್ಥಯಾತ್ರೆ ಮಾಡಲು ಹೊರಡುತ್ತಾನೆ. ಭಾರತದ ವಿವಿಧ ತೀರ್ಥಯಾತ್ರೆ ಸ್ಥಳಗಳಿಗೆ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸುತ್ತಿರುವ ಸಮಯದಲ್ಲಿ ಅವರ ಮುಂದಿನ ತೀರ್ಥಯಾತ್ರೆಗೆಂದು ತನ್ನ ತಂದೆ ತಾಯಿಯನ್ನು ದಶರಥ ಮಹಾರಾಜನ ಅವಧ ರಾಜ್ಯಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಅವಧ ರಾಜ್ಯವನ್ನು ಪ್ರವೇಶಿಸುತ್ತಿದ್ದಂತೆ ಶ್ರವಣಕುಮಾರನ ತಂದೆ ತಾಯಿಗಳಿಗೆ ಬಾಯಾರಿಕೆಯಾಗಲು ಪ್ರಾರಂಭವಾಯಿತು. ಹಾಗಾಗಿ ಶ್ರವಣಕುಮಾರನು ತನ್ನ ಪೋಷಕರನ್ನು ಒಂದು ಮರದ ನೆರಳಿನಲ್ಲಿ ಕೂರಿಸಿ ನೀರು ತರಲೆಂದು ಸರಯೂ ನದಿಯ ತಟಕ್ಕೆ ಹೋಗುತ್ತಾನೆ. ಇದಕ್ಕೆ ಕಾಕತಾಳೀಯವೆಂಬಂತೆ ಅದೇ ಸಮಯದಲ್ಲಿ ರಾಜ ದಶರಥನು ಕೂಡ ಬೇಟೆಯಾಡಲೆಂದು ಕಾಡಿಗೆ ಬಂದಿರುತ್ತಾನೆ. ಶ್ರವಣಕುಮಾರನು ನೀರು ತೆಗೆಯಲೆಂದು ಮಡಿಕೆಯನ್ನು ನೀರಿನಲ್ಲಿ ಮುಳುಗಿಸಿದ ತಕ್ಷಣ ಬಂದ ಸಪ್ಪಳನ್ನು ಕೇಳಿದ ದಶರಥನು ಜಿಂಕೆಗಳು ನೀರು ಕುಡಿಯುತ್ತಿರಬಹುದೆಂದು ಭಾವಿಸಿ ಬಾಣವನ್ನು ಹೂಡುತ್ತಾನೆ. ಬಾಣದ ಏಟಿಗೆ ಶ್ರವಣಕುಮಾರನು ಕಿರುಚಾಡಲು ಪ್ರಾರಂಭಿಸಿದನು. ತಕ್ಷಣ ಗಾಬರಿಯಿಂದ ದಶರಥ ಮಹಾರಾಜನು ಶ್ರವಣಕುಮಾರನನ್ನು ಕಂಡು ತನ್ನ ತಪ್ಪಿಗೆ ಕ್ಷಮೆಯನ್ನು ಕೇಳುತ್ತಾನೆ. ಆಗ ಶ್ರವಣಕುಮಾರನು ತನ್ನ ಕೈಯಲ್ಲಿದ್ದ ನೀರನ್ನು ಪೋಷಕರಿಗೆ ನೀಡುವಂತೆ ದಶರಥನ ಬಳಿ ಬೇಡಿಕೊಳ್ಳುತ್ತಾನೆ. ಹೀಗೆ ಶ್ರವಣಕುಮಾರನು ದಶರಥ ಮಹಾರಾಜನ ಕೈಯಲ್ಲೇ ತನ್ನ ಪ್ರಾಣವನ್ನು ಬಿಡುತ್ತಾನೆ. ರಾಜ ದಶರಥನು ಶ್ರವಣಕುಮಾರನ ಹತ್ಯೆಯಿಂದ ತೀವ್ರ ದುಃಖಿತನಾಗಿದ್ದನು. ಆದರೆ ಅವನು ಧೈರ್ಯದಿಂದ ಶ್ರವಣನ ಕೊನೆಯ ಆಸೆಯನ್ನು ಪೂರೈಸಬೇಕೆಂದು ಅವನ ತಂದೆ ತಾಯಿಯ ಬಳಿ ನೀರನ್ನು ತೆಗೆದುಕೊಂಡು ಹೋಗುತ್ತಾನೆ. ದಶರಥ ರಾಜನ ಧ್ವನಿಯಿಂದ ಅವನು ತಮ್ಮ ಮಗನಲ್ಲ ಎಂಬುದು ಶ್ರವಣನ ತಂದೆ ತಾಯಿಗೆ ತಿಳಿಯುತ್ತದೆ. ಗಾಬರಿ ಮತ್ತು ಕೋಪದಿಂದ ಶ್ರವಣನ ತಂದೆ ತಾಯಿಯು ತನ್ನ ಮಗನ ಬಗ್ಗೆ ದಶರಥನನ್ನು ವಿಚಾರಿಸುತ್ತಾರೆ. ಆಗ ದಶರಥ ಮಹಾರಾಜನು ಅಳುತ್ತಾ ನಡೆದ ದುರ್ಘಟನೆಯ ಬಗ್ಗೆ ವಿವರಿಸುತ್ತಾನೆ. ಪುತ್ರನ ಸಾವಿನ ಸುದ್ದಿಯನ್ನು ಕೇಳಿದ ಶ್ರವಣನ ತಂದೆ ತಾಯಿ ದುಃಖದಿಂದ, ನಾನು ನಮ್ಮ ಕೊನೆಗಾಲದಲ್ಲಿ ಮಗನನ್ನು ಹೇಗೆ ಕಳೆದುಕೊಂಡೆವೋ ಇದೇ ಪರಿಸ್ಥಿತಿ ನಿನಗೂ ನಿನ್ನ ಕೊನೆಗಾಲದಲ್ಲಿ ಬರಲಿ. ನಿನ್ನ ಮಗನ ಅಗಲುವಿಕೆಯಲ್ಲಿ ನೀನು ಕೂಡ ನಮ್ಮಂತೆ ನಿನ್ನ ಪ್ರಾಣವನ್ನು ತ್ಯಾಗ ಮಾಡುವೆ ಎಂದು ಶಾಪವನ್ನು ನೀಡುತ್ತಾ ಶ್ರವಣನ ಹೆತ್ತವರು ಪ್ರಾಣ ತ್ಯಾಗ ಮಾಡಿದರು. ಶ್ರವಣಕುಮಾರನ ತಂದೆ ತಾಯಿಗಳು ನೀಡಿದ ಶಾಪದ ಪರಿಣಾಮವಾಗಿ ದಶರಥನು ತನ್ನ ಕೊನೆಯ ಕಾಲದಲ್ಲಿ ಮಗನಾದ ರಾಮನಿಂದ ದೂರಾಗಿ ಪ್ರಾಣವನ್ನು ತ್ಯಜಿಸಿದನು. ನೋಡಿದ್ರಲ್ಲ ಸ್ನೇಹಿತರೆ,
ಮರಣಕಾಲದಲ್ಲಿ ದಶರಥ ಮಹಾರಾಜನು ಶ್ರೀರಾಮನಿಂದ ದೂರಾಗಿದ್ದೇಕೆ ಎಂದು. ಈ ಕತೆ ಕೇಳಿಸಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ಸ್ಟೋರಿ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಜೊತೆಗೆ ಅರುಣೋದಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲಾ ವಿಡಿಯೋಗಳನ್ನು ವಾಚ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯದೊಂದಿಗೆ. ಅಲ್ಲಿಯ ತನಕ ಬೈ ಬೈ.